ಶ್ರಾವಣ ಮಾಸದಲ್ಲಿ ಮಠಾಧೀಶರನ್ನ ಮನೆಗಳಿಗೆ ಕರೆಸಿ ಪಾದ ಪೂಜೆ ಮಾಡೋದು ಉತ್ತರ ಕರ್ನಾಟಕದಲ್ಲಿ ಭಕ್ತರ ಪ್ರತೀತಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ವಿಶೇಷವಾಗಿರುವಂಥದ್ದು ಅಂದರೆ ವೃಷಭರೂಪಿಯಾಗಿರುವಂತಹ ಎತ್ತುಗಳು, ಅಂದರೆ ಅವುಗಳನ್ನು ತಂದು ಪೂಜೆ ಮಾಡುವಂಥದ್ದು, ಪಾದ ಪೂಜೆ ಮಾಡುವಂಥದ್ದು. ಅಂದರೆ ಇವರು ಮಠಾಧೀಶರು ಅಂತ ಹೇಳ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ, ನಾವು ತೋರಿಸಿದ ನೋಡ್ತಾ ಇರ್ಬೋದು. ಇವರು ಬ್ಯಾಡಗಿ ತಾಲೂಕಿನ ಒಂದು ಗ್ರಾಮದಲ್ಲಿರ್ತಕ್ಕಂಥ ಮುಕಪ್ಪ ಸ್ವಾಮಿಗಳ ಮಠಾಧೀಶರಿಬ್ಬರು ಇವರು. ಈ ಗುಡ್ಡಮಲ್ಲಾಪುರದ ಇರ್ತಕ್ಕಂತಹ ಮಠದಲ್ಲಿ ಈ ಇಬ್ಬರು ಮಠಾಧೀಶರಾಗಿರ್ತಾರೆ. ಆ ಮಠಾಧೀಶರನ್ನ ಅಂದರೆ ಪ್ರತಿಯೊಂದು ಗ್ರಾಮಗಳಿಗೆ ಹೋದಾಗ ಅವರವರ ಮನೆಗಳಲ್ಲಿ ಪೂಜಿಸುವುದು ಪ್ರತೀತಿ ಅಂತ ಹೇಳ್ಬೋದು. ಇದೇ ರೀತಿ ಶ್ರಾವಣ ಮಾಸದಲ್ಲಿ ಜಿಲ್ಲೆಯಾದ್ಯಂತ ಆಗಿರ್ಬೋದು, ಜಿಲ್ಲೆ ದಾವಣಗೆರೆ, ಹಾವೇರಿ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ವೃಷಭರೂಪಿ ಸ್ವಾಮಿಗಳನ್ನು ಮನೆಗೆ ಕರೆಸಿ ಪಾದ ಪೂಜೆ ಮಾಡೋದ್ರ ಮುಖಾಂತರ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ಮುಂದಾಗ್ತಾರೆ ಅಂತ ಹೇಳ್ಬೋದು. ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇವರು ಗುಡ್ಡಮಲ್ಲಾಪುರದ ಏನು ಮಠ ಇದೆ, ಆ ಮಠದ ಕಾಮನ್ ಆಗಿ ನೀವು ತಾವುಗಳೆಲ್ಲ ಸ್ವಾಮಿಗಳನ್ನು ನೋಡಿರ್ತೀರಿ. ಆದರೆ ಈ ವೃಷಭರೂಪಿ ಅಂದರೆ ಈ ಎತ್ತುಗಳು ಆ ಮಠದಲ್ಲಿ ಇರ್ತಕ್ಕಂತಹ ಸ್ವಾಮೀಜಿಗಳು ಅಂದರೆ ಮಠಾಧೀಶರಾಗಿರುವಂಥದ್ದು. ಲಕ್ಷಾಂತರ ಭಕ್ತಿರುವಂಥ ಮಠಾಧೀಶರಿಗೆ ಈ ಭಕ್ತರು ಬಂದಂಥ ಕಾಣಿಕೆಗಳನ್ನು ನೀಡೋದ್ರ ಮುಖಾಂತರ ಇವರು ಶಾಲೆಗಳನ್ನು ನಡೆಸ್ತಾ ಇರ್ಬೋದು. ಇನ್ನು ನಿತ್ಯ ದಾಸೋಹವನ್ನು ನೀಡುವಂಥ ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಮಠಾಧೀಶರು ಮಾಡ್ತಾ ಬಂದರು ಅಂತ ಹೇಳ್ಬೋದು. ಸ್ವಾಮೀಜಿಗಳು ಕೇವಲ ರಾಜಗಣಿಗಳ ಬಳಿ ಹಣ ತೆಗೆದುಕೊಂಡು ಊಟ ನೀಡುವಂಥ ಕೆಲಸ ಮಾಡ್ತಾರೆ. ಆದರೆ ಭಕ್ತರಿಗೆ ಇವರಿಗೆ ಭಿಕ್ಷಾಟನೆ ಮುಖಾಂತರ ನೀಡುವ ದೇಣಿಗೆಗಳಿಂದ ಶಾಲೆಗಳನ್ನು ನಡೆಸೋದ್ರ ಮುಖಾಂತರ ಭಕ್ತರಿಗೆ ಹತ್ತಿರವಾಗಿರುವಂತ ಹೇಳ್ಬೋದು. ಕ್ಯಾಂಪಸ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇದು ವೃಷಭರೂಪಿ ಸ್ವಾಮಿಗಳು ಅಂದರೆ ಹಿಂದಿಂದ ಇತಿಹಾಸ ಹೊಂದಿರತಕ್ಕಂಥ ಸ್ವಾಮಿಗಳು ಇವರು. ಈ ಒಂದು ವಿಶಿಷ್ಟ ಪರಂಪರೆ ಗುಡ್ಡಮಲ್ಲಾಪುರ ಮುಕಪ್ಪ ಸ್ವಾಮಿಗಳ ಮಠದಲ್ಲಿ ಬಿಟ್ಟು ಬೇರೆ ಎಲ್ಲಿಯೂ ಇಲ್ಲ. 600 ವರ್ಷಗಳ ಹಿಂದಿನ ಇತಿಹಾಸ ರೀ. ಆ ಮಠಕ್ಕೆ ಇವರೇ ಸ್ವಾಮಿಗಳು, ಇವರೇ ಪೀಠಾಧಿಪತಿಗಳು. ಹಾಗಾಗಿ ಇವರು ಏನು ಮಾಡ್ತಾರೆ, ಶ್ರಾವಣ ಮಾಸದಲ್ಲಿ ವರ್ಷಾಚರಣೆ ಅಂತಂದು ಬಿನ್ನುಗಳು ಇರ್ತಾವ್ರಿ. ಅಂದ್ರೆ ಫಿಕ್ಸ್ ಇವರು ಶ್ರಾವಣ ಮಾಸ ಬಿಟ್ಟು ಬೇರೆ ಯಾವ ದಿನದಲ್ಲಿಯೂ ಕರೆಯಂಗಲ್ಲ ರೀ. ಈಗ ಮಲೆಬೆನ್ನೂರು, ದಾವಣಗೆರೆ, ಹರಿಹರ, ರಾಣೆಬೆನ್ನೂರು ಎಲ್ಲ ಮುಗಿಸಿ ಹಾವೇರಿ ಮುಗಿಸಿ ಈಗ ಇವರು ಮಹೇಶ್ ಅಣ್ಣರ ಮನೆಗೆ ಇಲ್ಲೇ ನಾಗ್ನೂರಿಗೆ ಬಂದಿದ್ದಾರೆ. ನೆಕ್ಸ್ಟ್ ಮುಂದಿನ ಇವರು ಬಂಕಾಪುರ ಹಂಗೆ ಬಿನ್ನುಗಳಾದವು ಹೋಗ್ತಾರೆ. ಇವ್ರು ಕರೆಸೋ ಉದ್ದೇಶ ಏನಪ್ಪ ಅಂದ್ರೆ ಶ್ರಾವಣ ಮಾಸದಲ್ಲಿ ಇವರ ಮನೆಯಲ್ಲಿ ಮುಕಪ್ಪ ಸ್ವಾಮಿಗಳ ಒಂದು ಮಹಾರುದ್ರಾಭಿಷೇಕ ಆಗಬೇಕು, ಎಲ್ಲ ಚೆನ್ನಾಗಿ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಶ್ರಾವಣ ಮಾಸದಲ್ಲಿ ಮಾತ್ರ ಇವರು ಕರೆಸ್ತಾರೆ. ಕರೆಸಿ ಬೆಳಿಗ್ಗೆ ಸಾದ ಪೂಜೆ ಆಗ್ತದೆ ರೀ. ಈ ಮಧ್ಯಾಹ್ನ ಅಜ್ಜಾರದ ಸ್ನಾನ, ಮಡೆ ಸ್ನಾನ ಆಗ್ತದೆ ರೀ. ಮನೆಯವರೆಲ್ಲರೂ ಅಜ್ಜಾರ ತೆಳಗೆ ಕೂತ್ಕೊಂಡು ಸ್ನಾನ ಮಾಡ್ತಾರೆ. ಆಮೇಲೆ ಮಹಾರುದ್ರಾಭಿಷೇಕ ಆಗ್ತದೆ ರೀ, ಮಂಗಳಾರತಿ ಆಗ್ತದೆ ರೀ. ಈ ಪೂಜೆ ಮುಗಿದ್ಮೇಲೆ ಎಲ್ಲ ದರ್ಶನ ತೊಗೊತಾರೆ. ಇವರು ಬಂದಂಥ ಭಕ್ತರಿಗೆಲ್ಲರಿಗೂ ಒಂದು ದಾಸೋಹದ ವ್ಯವಸ್ಥೆ ಮಾಡಿರ್ತಾರೆ. ಒಬ್ಬರು ಚರಪಟ್ಟ, ಸ್ಥಿರಪಟ್ಟ ಅಂತ ಇರ್ತದೆ ರೀ. ಅಂದ್ರೆ ಒಬ್ಬರು ಮಠದಲ್ಲೇ ಇರಬೇಕು ಅಂತಂದು ಚರಪಟ್ಟ ಅಂತ, ಸ್ಥಿರಪಟ್ಟ ಅಂತ ಮಾಡಿರ್ತಾರೆ. ಒಬ್ಬರು ಸಂಚಾರ ಮಾಡ್ಕೊಂತ ಭಕ್ತರನ್ನ ಉದ್ದೇಶಿಸಿ ಆಶೀರ್ವಾದ ಮಾಡ್ಕೊಂತ ಪವಾಡ ಮಾಡಲಿ ಅಂತಂದು ಒಬ್ಬರು ಮಾಡಿರ್ತಾರೆ. ಆದರೆ ಇಬ್ಬರು ಮುಕಪ್ಪ ಸ್ವಾಮಿಗಳು ಸಂಚಾರ ಮಾಡ್ಕೊಂತ ಪ್ರತಿ ಅಮಾವಾಸ್ಯೆಗೆ ಮಾತ್ರ ಶ್ರೀಮಠದಲ್ಲಿ ಸಿಗ್ತಾರೆ. ಉಳಿದ ಟೈಮ್ ಎಲ್ಲ ಸಂಚಾರ ಮಾಡ್ಕೊಂತ ಭಕ್ತರ ಮನೆಗೆ, ಆಮೇಲೆ ಹಳ್ಳಿಗಳಿಗೆ, ಭಿಕ್ಷಾಟನೆಗೆ ಎಲ್ಲ ದಯ ಮಾಡಿಸ್ತಾರೆ. ಈ ಮಠಕ್ಕೆ ಬೇರೆ ಥರ ಆಸ್ತಿ ಏನಿಲ್ಲ. ಇವರು ಭಿಕ್ಷೆ ಮಾಡಿ ಬಂದಂಥದ್ರ ಮೇಲೆ आग्रहणस्मे वश्वदेवस्मे मरुत्वत्या आस्मे माहेन्द्रस्मे आदित्यस्मे सावित्रस्मे जनस्मे ओम नमो भगवते रुद्राय ओम हर हर नमः शिवाय च रुद्राय च साम्राय च नाय च शंकाय च सुमते च मुग्राय च योदाय च मंत्रे च यसे च वृक्षे केशभ्यो नाराय च स्तारकाय च शंभवे च लोभवे च नमः शंकराय च विदाय च शिष्टाय च प्रेमराय च सुभद्राय च प्रभायाय च ओम इद्मच्चमे वर्हिच्चमे वर्हिच्चमे वेदिच्चमे दशम्याच्चमे सुतच्चमे चमसाच्चमे भावाच्चमे नवच्चमाम उपनवाच्चमे दशमणेच्चमे द्रोणकलशच्चमे वायुव्याच्चमे पोतवृच्चमे आर्वयच्चमाम आग्नेयच्चमे नमः इरिण्याय च प्रपत्याय च नमः मुञ्जाय च क्षेणाय नमः परदने च प्रस्थये च नमः घोषाय च गृह्याय च कल्पाय च नित्याय च नमः सुध्याय च सरस्याय च नाट्याय च वैशन्ताय च गोप्याय च वट्याय च वर्षाय च नित्याय च विकृताय च नमः इन्द्रियाय च तप्याय च वातावम अग्निश्चमे कर्मश्चमे अर्कश्चमे सूर्यश्चमे प्राणश्चमे अश्वमेधश्चमे पृथ्वीश्चमे दिक्श्चमे
द्वितीयमे दोष्टमे शिक्वारे रंगम मृक्षमे स्थामष्टमे स्तोमष्टमे यजुष्टमे धेक्षाष्टमे तपष्टमे रतंचमे अहोरात्रे औरुष्ट्याम बृहद्रतंत्रे च मे यज्ञेन खलुदेवताम् ओम नमो घ्रापे अन्नसस्पदे धर्दम्ने गलोहिताम् एषां पुरुषाणाम् एषां पशूनां मा भर्मा रोमो एषां शिवातनो शिवा विश्वा हवेशदे मा रुद्रस्य वेशदे तयानावण जेवसे इमागं रुद्राय तमसे कमर्दिने एषद्वीराय प्रपरामहे मतिम् यतां रुद्रोतन मैस्कुलेक्षे वीराय नमसा विधेमते यष्टं च योषमनोराय ये पिता तस्यामतो रुद्रप्रणेतो मानो महान्तमतमान अर्पकं मानो क्षन्तमतमान होक्षितं मानवतिपमान धनुमान रुद्रदृश्यमान स्तोकेतनयमान आयुष्यमान घोषमान अश्वेशन हीर्षः वीरान्मान रुद्रवामितो वैदर्श्वन्तनमत सदैवान मृगन्नमेवोपहत्तमग्रं रुडादरित्रे रुद्रस्तवान अन्यन्तस्मन्योपत सेना अहम् अरणो रुद्रस्य हेतुरुद्रपरिक्वेशस्यमत्र गायोऽहम् अवस्थिताम् विकिरणयोजनामस्तेऽस्तु भगवः सर्वं हेतेर्वस्मन्योपं सदाहम् समस्तादेशस्यावोस्तमहेतयः रुद्रो विश्वभुवनावेशम् तस्मै रुद्राय नमो अस्तु नमस्ते शिशु सुधर्मा यो विश्वस्य क्षेत्रवेशदस्य विश्वाः महे सोमनसाय रुद्रं नमो आवर्त्यामसुरं दिवस्याम् अयासिवो आत्मकर्मश्रुतम् आयुर्वर्धकम् ओम एकादशमे दशमे पंचदशमे सप्तदशमे नवदशमे एकादशमे त्रयोदशमे पंचदशमे सप्तदशमे नवदशमे एकविंशतितमे त्रयोविंशतितमे पंचविंशतितमे चतुर्दशमे अष्टादशमे दशमे षोडशमे विंशतितमे चतुर्विंशतितमे अष्टाविंशतितमे द्वात्रिंशतितमे षट्विंशतितमे अष्टाचत्वारिंशतितमे भाजञ्च समश्च विजश्च चतुश्च सुवश्च मोहताच विष्णुर्देवं च भुवनं च देव हर्मणस्य देव हस्तेरुक्तामनाने शाघुंसे षड्विश्वे देवासुरवाचहं ऋतुर्मा धर्मामाहि गुंसे मधुमनुष्ये मधुजनुष्ये मधुक्षामि मधुविष्यामि देवावन्तु शोभाय विधराजन्तो ओम शांति 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 ओम सहस्रशीर्षा पुरात स भौमन् विश्वतो रत्वा अत्यतिष्ठदिशाङ्कुलम् सरसेवेदहुं सर्वं यद्भूतं यच्च भव्यम् उतामृतशेषावानस्य महिमाम् अतो जायागं च पूर्णम् पादोपस्य भूतानि ರೊಕ್ಕ ಅಲ್ಲಿ ಹೊರಗೆ ಕೊಟ್ಟು ಬರ್ಸ್ರಿ ನಮಸ್ಕಾರ ಅಷ್ಟು ಮಾಡ್ರಿ ಅಲ್ಲಿ ಪಾರ್ಟಿ ಬರ್ತಾರ ಪಾರ್ಟಿ ಬರ್ಸ್ರಿ ಇಲ್ಲ ಇಲ್ಲಿ ಹೋಗ್ತೀರಿ ಈ ಕಡೆ ಬರ್ತೀರಿ ಬಸವ ಇಲ್ಲದ ಆ ಕಡೆ ಸರ್ಕಾರ ನಾನು ಬಿಟ್ಟು ಬಾ ನಾನು ಯಾಕಂದ್ರೆ ಕೈ ಹಿಡದ ಬಾ ನೀನು ಕರ್ಕೊಂಡು ಬಾ ಭಯ ನನಗೆ ಅಂಟು ಬಾಡ್ಲಿ ಅಂತ ಹೇಳ್ತೀನಿ ಅಂಟು ಬಾರ್ದು ನೀವು